ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬಾದುಷಾ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡಿ ತೋರಿಸ್ತೀನಿ. 1/4 kg ಮೈದಾ ಹಿಟ್ಟು, 1/4 kg ಸಕ್ಕರೆ, 3 ಏಲಕ್ಕಿ, 2 ಸ್ಪೂನಷ್ಟು ಮೊಸರು, ಒಂದು 4 ರಿಂದ 5 ಸ್ಪೂನ್ ತುಪ್ಪ, ಅರ್ಧ ನಿಂಬೆಹಣ್ಣು, ಸ್ವಲ್ಪ ಸೋಡಾ, ಮತ್ತು ಒಂದು ಪಾತ್ರೆ ಹಾಕ್ಬಿಟ್ಟು ಅದರೊಳಗಡೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕ್ಬಿಟ್ಟು ಒಂದು ಅರ್ಧ ಬೌಲಷ್ಟು ನೀರು ಹಾಕಬೇಕು. ಜಾಸ್ತಿ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಇದು ಗುಲಾಬ್ ಜಾಮ್ಗೆಲ್ಲ ಮಾಡ್ತಾರಲ್ಲ ಆ ಥರ ಪಾಕ ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗಿ ಪಾಕ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು 10 ನಿಮಿಷ ಪಾಕ ಚೆನ್ನಾಗಿ ಕಾಯಬೇಕು. ಕಾಯ್ದಿದ ತಕ್ಷಣ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕೋಬಾರ್ದು, ಚೆನ್ನಾಗಿರಲ್ಲ. ಹೀಗಿರಬೇಕು. ಮತ್ತು ಗಟ್ಟಿ ಪಾಕನೂ ಚೆನ್ನಾಗಿರಲ್ಲ. ಪಾಕ ಸ್ವಲ್ಪ ಚೆನ್ನಾಗಿ ಕಾಯೋವಾಗ ಚೆನ್ನಾಗಿ ಕುದೀತಾ ಇರುತ್ತೆ. ಆವಾಗ ಅರ್ಧ ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಗಟ್ಟಿ ಬರಲ್ಲ, ಪಾಕ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಗಟ್ಟಿ ಬರಲ್ಲ. ಒಂದು ಬೌಲನ್ನು ತಗೊಂಡು ಅದರೊಳಗಡೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ನಂತರ ಒಂಚೂರು ಸೋಡಾ ಹಾಕಬೇಕು. ಸೋಡಾ ಹಾಕಿ ತಕ್ಷಣ ಒಂಚೂರು ಮೊಸರು ಹಾಕಬೇಕು. ಮೊಸರು ಹಾಕ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮೈದಾ ಹಿಟ್ಟು ಹಾಕ್ಕೊಬೇಕು. ಮೈದಾ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂಚೂರು ನೀರಾದರೂ ಹಾಕ್ಕೋಬೋದು, ಇಲ್ಲ ಹಾಲು, ಆ ಥರ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೋದು. ಒಂಚೂರು ವಾಟ್ರ್ ಹಾಕ್ಕೋಬೇಕು. ನಾನು ವಾಟ್ರ್ ಹಾಕ್ಕೊಂಡಿದ್ದೀನಿ, ಬೇಕಂದರೂ ಹಾಲು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿದಿದ್ರೇ ಚೆನ್ನಾಗಿ ಸಾಫ್ಟಾಗಿ ಬರೋದು. ಹಸಿಟ್ಟು ಚೆನ್ನಾಗಿ ಫುಲ್ಲೆಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಹೆಂಗೆ ಮಿಕ್ಸ್ ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೂ ಹಬ್ಬ ಟೈಮಲ್ಲಿ ದಸರಾ ಹಬ್ಬ, ರಕ್ಷಾಬಂಧನ ಆ ಥರ ಬಂದಾಗ ಚೆನ್ನಾಗಿ ಇದು ಮಾಡ್ಕೋಬೋದು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಬರಬೇಕು, ಚೆನ್ನಾಗಿ ಇರಬೇಕು, ಸಾಫ್ಟಾಗಿರಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರಿಗೆ ತೊಗೊತೀವಲ್ಲ ಆ ಥರ ತೊಗೊಂಡು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಈ ಥರ ರೌಂಡ್ಸ್ ಬರಬೇಕು. ಮತ್ತು ಹೋಲಿಕ್ಬೇಕು. ಈ ರೀತಿ ಮಾಡಬೇಕು ನೋಡಿ. ಜಾಸ್ತಿ ಹೋಲ್ ಬೀಳಬಾರ್ದು. ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಆಯಿಲ್ ಇಕ್ಬಿಟ್ಟು ಆಯಿಲ್ ಚೆನ್ನಾಗಿ ಕಾಯ್ದ್ಮೇಲೆ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾಯ್ದಿರಬೇಕು. ಮತ್ತು ಗೋಲ್ಡ್ ಕಲರ್ ಬರಬೇಕು, ಅದೆಲ್ಲ ಚೆನ್ನಾಗಿ ಗೋಲ್ಡ್ ಕಲರ್ ಬಂದರೆ ಚೆನ್ನಾಗಿರೋದು. ಜಾಸ್ತಿ ಕಪ್ಪು ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಆಗುತ್ತೆ, ಚೇಂಜ್ ಆಗುತ್ತೆ ನೋಡಿ ಕಲರು. ಈ ರೀತಿ ಚೇಂಜ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಹಂಗೆ ತಿರುಗಿಸ್ತಾ ಇರಬೇಕು ಆಯಿಲ್ ಒಳಗಡೆ. ಕಲರ್ ನೋಡ್ತಾ ಇದ್ದೀರಾ, ಚೇಂಜ್ ಆಗುತ್ತೆ. ಆಗಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಕಪ್ಪು ಕಲರ್ ಆದರೆ ಚೆನ್ನಾಗಿರಲ್ಲ. ಜಾಸ್ತಿ ಸೀಸ್ಬಾರ್ದು, ಗೋಲ್ಡ್ ಕಲರ್ ಆದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಯಾವ ಕಲರ್ ಬಂದಾಗ ತೆಗಿತೀನಿ ಅಂತ. ಈ ಥರ ಗೋಲ್ಡ್ ಬರಬೇಕು. ಗೋಲ್ಡ್ ಬಂದಿದ ತಕ್ಷಣ ಎತ್ಕೋಬೇಕು. ಎತ್ಕೊಂಡು ಆಯಿಲೆಲ್ಲ ಇದಾದಮೇಲೆ ತಗೊಂಡು ಒಂದು ಪ್ಲೇಟಾಗಿ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿರುತ್ತೆ.
ಈ ಥರ ತಗೊಂಡು ನೋಡಿ ಮತ್ತೆ ಪಾಕ ಕಾಯಿಸಿರ್ತೀವಲ್ಲ ಅದರೊಳಗಡೆ ಹಾಕೋಬೇಕು. ಒಂದು 10 ನಿಮಿಷ ಅದರೊಳಗಡೆ ಇರಬೇಕು. ಈ ರೀತಿ ಚೆನ್ನಾಗಿ ನೆನ್ಕೊಬೇಕು. ನೆನ್ಕೊಂಡ್ಮೇಲೆ ಈ ಥರ ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರ್ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡ್ಕೊಂಡು